ಲಕ್ಷ್ಮಣಗಿಂದ ಪುರವ ಶೃಂಗರಿಸುತ್ತೀ ಶರಣಂಗೆ ಲಂಕಾಧಿಪತ್ಯಮೋ ವಿರಚಿಸುತ್ತಾಗ ಧರಣಿಜಯ ದಿವ್ಯ ವಸ್ತ್ರಾಭರಣ ಭೂಷಿತದಿ ಕರೆತರುವಾದಿ ಮಾಡಯ್ಯ ಲಕ್ಷ್ಮಣ ಲಕ್ಷ್ಮಣ ಅಣ್ಣದೇವ ಬಹು ಪ್ರತೀಕ್ಷಿತವಾದ ರಾವಣ ಅವಸಾನ ಇದು ತನಕ ನಡೆದ ಹಗಲು ರಾತ್ರಿಗಳ ಭೇದವಿಲ್ಲದೆ ನಡೆದ ಯುದ್ಧದಲ್ಲಿ ಇಂದ ಆಯಿತು ಎಂಬಲ್ಲಿಗೆ ದುಷ್ಟ ದುರ್ಮದನಾದಂತಹ ದಶಶಿರನ ವಧೆ ಆಯಿತು ಅಂತ ತಾತ್ಪರ್ಯ. ಲೋಕಕ್ಕೆ ಲೋಕಾಂತರಕ್ಕೆ ಇದೆಲ್ಲವೂ ಶುಭ ವರ್ತಮಾನವಾದ್ದರಿಂದಲೇ ಲೋಕಾಂತರದಲ್ಲಿದ್ದ ದೇವಾನುದೇವತೆಗಳು ಪುಷ್ಪವೃಷ್ಟಿಯ ಮೂಲಕವಾಗಿ ತಮ್ಮ ಶುಭ ಸಂತಸಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಭೀಷಣ ದೇವ ಅವಸಾನವಾಗಿ ಬಿದ್ದದ್ದು ಎಷ್ಟಾದರೂ ಅಣ್ಣ ಅಲ್ವೋ, ಅವನ ಅವಸಾನ ಕರ್ಮಗಳನ್ನು ಅಂತ್ಯೇಷ್ಟಿಗಳನ್ನು ನೀನು ನಿರ್ವಹಿಸಬೇಕಾದವನು. ಪುತ್ರ ಬಾಂಧವರನ್ನೆಲ್ಲ ಕಳ್ಕೊಂಡಿದ್ದಾನೆ, ಅದಕ್ಕಾಗಿ ಮನ ಮಾಡಪ್ಪ. ಈ ದುಷ್ಟನ ಅಂತ್ಯಕ್ರಿಯೆಯನ್ನು ನಾನು ಮಾಡಬೇಕೆ? ಈ ಪಾಪಿ ದುಷ್ಟನಾಗಿ ಮೆರೆದ ದುಷ್ಟನಾಗಿ ಸತ್ತಲ್ಲಿ ಸತ್ತು ಹೋಗ್ಲಿ ಅವ. ಸತ್ತ ಮೇಲೆ ವೈರ ಮುನ್ನಡೆಸುವುದಕ್ಕಿಲ್ಲ, ಮರಣ ಅಂತಾನಿ ವೈರಾಣಿ. ಇನ್ನು ನಿನಗೆ ಹೇಗೆ ಅವನ ಅಣ್ಣನು ನನಗಿಂತ ಪೂರ್ವದಲ್ಲಿ ಉದಿಸಿದ್ದರಿಂದ ಅದೇ ಭಾವದಿಂದ ಅವನನ್ನು ನಾನು ಕಾಣಬೇಕು. ಒಬ್ಬರಿಗೆ ಶಿಕ್ಷೆ ಆಗುವುದಿದ್ರೆ ಆ ಶಿಕ್ಷೆ ಅವರ ದುರ್ಗುಣಕ್ಕೆ ದುರ್ಮದಕ್ಕೆ ಬಿಟ್ರೆ ಆ ವ್ಯಕ್ತಿ ಮಾಡಿದ ಸಾಧನೆಗಲ್ಲ. ಅವನು ವೇದ ವಿಜ್ಞಾನವನ್ನು ಹೊಂದಿದವನು, ಶಾಸ್ತ್ರಜ್ಞಾನವನ್ನು ಹೊಂದಿದವನು, ಮಾತ್ರವಲ್ಲ ನಿತ್ಯ ಆನ್ನಿಕ ಕರ್ಮಗಳನ್ನು ಅವ್ಯಭಿಚರಿತವಾಗಿ ಮಾಡುತ್ತಾ ಬಂದವನು, ಅಸಾಮಾನ್ಯವಾದ ಸಾಧಕನು ಹೌದು. ಗತಿಗೋತ್ರ ಇಲ್ಲದ ರಾಕ್ಷಸರಿಗೆ ಸಂಸ್ಥಾನ ಸ್ಥಾಪನೆ ಮಾಡಿ ಕೋಟಿ ಕೋಟಿ ವರ್ಷಗಳ ಪರ್ಯಂತ ಅದನ್ನು ಆಳಿ ಬೆಳಗಿದವನು, ಬಾಳಿದವನು. ಆ ಕಾರಣದಿಂದ ಒಂದು ದುಷ್ಕೃತ್ಯದಿಂದಲಾಗಿ ಅದೆಲ್ಲವನ್ನು ಅವಗಣಿಸುವುದು ವಿಹಿತ ಅಲ್ಲ. ನೀನು ಅಂತ್ಯೇಷ್ಟಿಯನ್ನು ವೈರಭಾವವನ್ನು ಬಿಟ್ಟು ಮಾಡಬೇಕು, ಅದಲ್ಲದಿದ್ದರೆ ನಾನು ಮನಸ್ಸು ಮಾಡ್ತೇನೆ. ಆಗಲಿ ಪ್ರಭು, ನಿಮ್ಮ ಆಜ್ಞೆಯನ್ನು ಮೀರಿ ನನ್ನ ವೈರತ್ವವಿಲ್ಲ. ಲಕ್ಷ್ಮಣ ಅವನ ಅಂತ್ಯೇಷ್ಟಿಗೆ ಸಮ್ಮತಿಸಿದ್ದಾನೆ ಅಂತ ಆದಲ್ಲಿಗೆ ನಮ್ಮವರಿಗೆ ಹನುಮಾದಿಗಳಿಗೆ ಹೇಳಿದ್ದೇನೆ. ಮಂಡೋದರಿ ದೇವಿಯ ಮೊದಲಾದವರು ರಣರಂಗಕ್ಕೆ ಧಾವಿಸಿ ಬಂದು ವಿಲಪಿಸ್ತಾ ಇರುವಾಗ ಸಾಂತ್ವನದ ನುಡಿಗಳನ್ನು ಹೇಳುವುದಕ್ಕೆ. ಅಂತ್ಯೇಷ್ಟಿ ಕರ್ಮ ಆದ ಮೇಲೆ ಪುರವನ್ನು ನವಮಧುವಿನಂತೆ ಮತ್ತೆ ಶೃಂಗರಿಸಬೇಕು. ಆಶೌಚ ಅಣ್ಣ ಸತ್ತರು ಕೂಡ ಅವನಿಗಿಲ್ಲ. ಯುದ್ಧದಲ್ಲಿ ಸತ್ತವರ ಕುರಿತಾಗಿ ಆಶೌಚ ಭಾವವನ್ನು ರಾಜನ್ಯ ಕೊಲೆಜರಾದವರು ಹೊಂದಬೇಕಾದ್ದಿಲ್ಲ. ಆ ಕಾರಣದಿಂದಲೇ ಪುರವನ್ನು ಶೃಂಗರಿಸಿ ನಾವು ಪೂರ್ವದಲ್ಲೇ ಅಭಿಷೇಕ ಮಾಡಿ ಭವಿಷ್ಯದ ಲಂಕಾಧಿಪತಿ ಅಂತ ನಿರ್ಣಯಿಸಿದಂತೆ ಅವನಿಗೆ ವಿದ್ಯುಕ್ತವಾಗಿ ನೀನೇ ಮುಂದುವರಿದು ನಿಂತು ನೇತೃತ್ವವನ್ನು ವಹಿಸಿ ಅವನಿಗೆ ಪಟ್ಟಬಂಧ ಮಹೋತ್ಸವವನ್ನು ನಡೆಸಬೇಕು. ಅಣ್ಣ, ನೀ ಆಡುತ್ತಿರುವುದನ್ನು ಕೇಳುವಾಗ ನಿನ್ನನ್ನು ಉಳಿದು ಕೇವಲ ನನ್ನ ಬಗೆಗಾಗಿ ಆಡುತ್ತಾ ಇದ್ದಿ. ಹೌದು, ಅವನನ್ನು ಕರೆದೊಯ್ಯಬೇಕು, ಅವನಿಗೆ ಪೀಠಸ್ಥನಾಗಿಸಬೇಕು ಅಂತ ಆಡುತ್ತಾ ಇದ್ದ. ಅವನಿಗೆ ಪಟ್ಟಾಗಬೇಕು. ಅಣ್ಣ, ನೀನು ಜೊತೆಯಾಗಿ ಬಂದು ಅವನನ್ನು ಹರಸಿದೆ ಅಂತ ಆದ್ರೆ ಅವನಿಗೆ ಸಂತೋಷ ಅಲ್ಲವೇ? ನೀ ಬರಬಾರದೆ? ನಾನು ಜೊತೆಯಾಗುವುದು ಯಾವುದಕ್ಕೆ ಅಂತ ಹೊರಡುವಾಗಲೇ ನಿರ್ಣಯಿಸಿ ಆಗಿದೆ, ವನಕ್ಕೆ ಅಂತ. 14 ವರ್ಷ ವನವಾಸಿಯಾಗಿರಬೇಕಾದವನು ಕರ್ತವ್ಯಪರನಾಗಿ ಇಲ್ಲಿಯ ತನಕ ಬಂದೆ. ಪುರಪ್ರವೇಶ ಮಾಡುವುದಕ್ಕೋ ಅಲ್ಲಿನ ವೈಭವದಲ್ಲಿ ಪಾಲ್ಗೊಳ್ಳುವುದಕ್ಕೋ ನಾನಿಲ್ಲ. ನಿನಗೆ ಭ್ರಾತೃ ಸೇವೆ ಮಾತ್ರ. ನಾನು ಆಡಿದ ಮಾತನ್ನು ಈಡೇರಿಸಿದ್ರು ಭ್ರಾತೃ ಸೇವೆಯಾಗಲಿ. ಆ ಕಾರಣದಿಂದ ಅವನಿಗೆ ಪಟ್ಟಾಭಿಷೇಕವನ್ನು ನೀನು ರಚಿಸಬೇಕು. ಆ ಬಳಿಕ ಸೀತಾ ಸಂಪ್ರಾಪ್ತಿಗಾಗಿ ನಡೆದಂತಹ ದುರವಿದು ಹೋಗು. ವಿಭೀಷಣನ ಜೊತೆಗೇ ಹೋಗಿ ಸರ್ವಾಲಂಕಾರ ಭರಿತಳಾಗಿ ಸುವಸನಧಾರಿಣಿಯಾಗಿ ಶುಭ್ರ ಸ್ನಾನವನ್ನು ಮಾಡಿದಂತಹ ಸೀತೆ ಕಂಗೊಳಿಸ್ತಾ ನನ್ನನ್ನು ಕಾಣಬೇಕು ಅಂತಾದ್ರೆ ಬರುವುದಕ್ಕೆ ಹೇಳು. ಸರಿ ಅಣ್ಣ, ಪ್ರತೀಕ್ಷೆಯಲ್ಲಿರ್ತೇನೆ. ಹೋಗಿ ಹೋಗಿ. ಜನಕನ ದನೆಯಿತು ಜನಕನ ದನೆಯಿತು ಪತಿ ಪದವನ ಜಗಬಿ ನಮಿಸುತ್ತಾಗ ಪತಿ ಪದವನ ಜಗಮಿಸುತ್ತ ನಮಿಸುತ್ತ ಎಂದಳು. ಎನಿತು ಹಪ ಹಪಿಸಿದ್ದೆ ತವ ಪದವನಜ ದರ್ಶನಕ್ಕೆ. ಎನಿತು ಹಪ ಹಪಿಸಿದ್ದಿ ತವ ಪದವನಜ ದರ್ಶನಕ್ಕೆ. ಇನ ಕುಲದ ಸೌಭಾಗ್ಯ ಸೊಡರಿಗೆ ಅನವರತ ತೈಲವನು ಎರೆದಿಗ. ಇನ ಕುಲದ ಸೌಭಾಗ್ಯ ಸೊಡರಿಗೆ
ತೈಲವನು ಎರೆದಿಗ ಗಣನೆಯಿಲ್ಲದ ಪುಣ್ಯ ತವ ದರ್ಶನವ ಕರುಣಿಸಿತು ಆ ಪುಣ್ಯ ತವ ದರ್ಶನವ ಕಾಣಿಸಿತು ರಾಮ ರಾಮ ವಂದಿಸಿಕೊಳ್ತಾ ಇದ್ದೇನೆ. ಹೇ ಭಾಗ್ಯಾಧಿಪತಿಯೇ, ನಿಮ್ಮಿ ಪಾದ ಕಮಲಗಳನ್ನು ಕಾಣುವಂತ ಕಾತುರದಿಂದ ತಪಿಸುವುದಕ್ಕೆ ತೊಡಗಿ ಕಾಲ ಅದೆಷ್ಟೋ ಕಳೆದು ಹೋಯಿತು. ಅಲ್ಲ, ಯುಗಗಳೇ ಕಳೆದಂತ ಅನುಭವ ನನಗೆ. ನಾ ಮಾಡಿದಂತ ಅಪಚಾರ ಅಪರಾಧದಿಂದ ಈ ಜನ್ಮದಲ್ಲಿ ಮತ್ತೆ ಈ ಸುಯೋಗ ಬರುವುದಿಲ್ಲ ಎಂದೇ ತಿಳಿದು ಪ್ರಾಣತ್ಯಾಗಕ್ಕೂ ಮುಂದಾದವಳು ನಾನು. ಆದರೆ ಇನಕುಲ ಸೌಭಾಗ್ಯ ದೀಪಕನಾದಂತ ನಿಮ್ಮ ಸೇವೆಯನ್ನು ಅಲ್ಪಕಾಲವಾದರೂ ನಾನು ಸ್ನೇಹಪೂರ್ವಕವಾಗಿ ಮಾಡಿದ್ದರಿಂದ ನಿಮ್ಮ ಈ ಸಂದರ್ಶನದ ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟೆ ಪ್ರಭು. ನಾ ಮಾಡಿದಂತ ಆ ಸೇವೆ ಮತ್ತೆ ಮುಂದುವರಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆ ಪ್ರಭು. ಇದಕ್ಕೆ ಪ್ರತಿಯಾಗಿ ನಾನೇನು ಮಾಡಲಿ ಹೇಳಿ? ನೋಡಿ ಪ್ರಭು, ನಿಮ್ಮ ಪದತಳದಲ್ಲೇ ನನ್ನನ್ನು ಅರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಜಯ 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 ಜಯ. ಇನಕುಲದ ಸತ್ಕೀರ್ತಿಯುಳಿಸಲು ಧನುಜರಲಿ ಹೊಯ್ದಾಡಿ ಗೆದ್ದೆನೋ ವನಿತೆ ನೀ ಮನಬಂದ ತಿಲದಲ್ಲಿ ಬದುಕಬಹುದು. ಸೀತಾ ಸೀತಾದೇವಿ ಮುಕ್ತಳಾಗಿದ್ದಿ ಎಂಬುದನ್ನು ಸೂಚಿಸುವುದಕ್ಕೆ ಮಾತ್ರ ಬರಮಾಡಿಸಿಕೊಂಡೆ. ನಿನ್ನನ್ನು ಕಾಣದ ಅಸಂಖ್ಯ ಕಪಿಕಟಕ ಸೀತಾದೇವಿ ಬರ್ತಾಳೆ ಕಾಣಬೇಕು ಅಂತ ಹಾತೊರೆದ ಕಾಲದಲ್ಲಿ ವಿಭೀಷಣ ಅವರೆಲ್ಲರನ್ನೂ ನಿಯಂತ್ರಿಸಿ ನಿಗ್ರಹಿಸುವ ಕೆಲಸಕ್ಕೆ ಮುಂದಾಗಿದ್ದ. ತಡೆದೆ ನಾನು ವಿಪತ್ಕಾರಕ ಸನ್ನಿವೇಶದಲ್ಲಾಗಲಿ ಅಥವಾ ಅನಿವಾರ್ಯವಾದ ಅನೇಕಾನೇಕ ಸನ್ನಿವೇಶಗಳಲ್ಲಿ, ವಿವಾಹಾದಿಗಳಲ್ಲಿ ಆಚ್ಛಾದನೆ ಇಲ್ಲದ ಸ್ತ್ರೀಯನ್ನು ಅನ್ಯರು ನೋಡುವುದು ಅಪಚಾರವಲ್ಲ ಎಂಬುದಕ್ಕೆ ವಿಪತ್ಕಾರಕ ಸನ್ನಿವೇಶದಲ್ಲೇ ನೀನಿನ್ನೂ ಇದ್ದಿ ಅಂತ ತಾತ್ಪರ್ಯ. ನನಗೆ ಬರಬಹುದಾದಂತಹ ಅಪವಾದಕ್ಕೆ, ಶ್ರೇಷ್ಠವಾದ ಸೂರ್ಯಕುಲಕ್ಕೆ ಬರಬಹುದಾದಂತಹ ಕಳಂಕವನ್ನು ನೀಗುವುದಕ್ಕಾಗಿ ಮಾತ್ರ ಅಲ್ಲ, ಸದಾಚಾರಕ್ಕೆ ಮಾನ್ಯತೆಯನ್ನು ಕಲ್ಪಿಸ್ತಾ ಇದ್ದಂತಹ ನಾನು ಪತಿಯಿಂದ ಸತಿ ವಿರಹಿತಳಾದಾಗ ಸತಿಯನ್ನು ಬಂಧ ವಿಮುಕ್ತಗೊಳಿಸಬೇಕಾದದ್ದು ಕರ್ತವ್ಯ ಎಂಬ ಭಾವದಿಂದ ಯುದ್ಧ ಮಾಡಿದೆ. ರಾವಣಾದಿಗಳ ಹನನವನ್ನು ಸಾಧಿಸಿದೆ. ಆ ಮೂಲಕವಾಗಿ ವಂಶಕ್ಕೆ ಸಂಭಾವ್ಯವಾದ ಕಳಂಕವೂ ತಪ್ಪಿತು, ಸದಾಚಾರವೂ ಉಳಿಯಿತು, ಕರ್ತವ್ಯ ಕರ್ಮವನ್ನು ಆಚರಿಸಿದಂತಾಯಿತು. ದೈವದಿಂದ ಸಂಪಾದಿತವಾದ ದೋಷವನ್ನು ಮನುಷ್ಯ ಪ್ರಯತ್ನದಿಂದ ಗೆಲ್ಲುವ ಬಗೆ ಹೀಗೆ. ಅದರ ಅರ್ಥ ನಿನ್ನನ್ನು ಹೊಂದುವುದಕ್ಕಾಗಿಯೇ ಈ ಕಾದಾಟ ನಡೆದದ್ದು ಅಂತಲ್ಲ. ಮೃಗಮನೋಚಿತೆಯಾದವಳು ನೀನು. ಕನಕಮಯವಾದಂತಹ ಒಂದು ಮೃಗವನ್ನು ಬಯಸಿ ಅದಕ್ಕಾಗಿ ಪ್ರಾಣತ್ಯಾಗಕ್ಕಾಗದರೂ ಹಂಬಲಿಸಿದವಳು. ನನ್ನನ್ನಾದರೂ ಆ ವಿಧಾನದಿಂದ ಬಿಡುವ ಸಂಕಲ್ಪವನ್ನು, ಅದರ ಛಾಯೆಯನ್ನು ನನ್ನೆದುರೇ ತೋರಿದವಳು. ಕನಕಲಂಕೆಗೆ ಅಧಿಪತಿಯಾದಂತಹ ರಾವಣನಿಂದ ಬಲಾತ್ಕಾರವಾಗಿ ಸೆಳೆದೊಯ್ಯಲ್ಪಟ್ಟವಳು. ಅವನ ತೊಡೆಸೋಂಕಿನಲ್ಲಿ ಕುಳ್ಳಿರ್ದ ನಿನ್ನ ದಯನೀಯ ಅವಸ್ಥೆಯನ್ನು ಜಟಾಯುವೇ ನಮಗೆ ಉಸಿರಿದ್ದಾನೆ. ಹಾಗಾದರೆ ರಾವಣನ ತೊಡೆಯನ್ನೇರಿ
ಬಲಾತ್ಕಾರದಿಂದಲಾದರೂ ಲಂಕೆಗೆ ಸಾಗಿ ಸುದೀರ್ಘಾವಧಿಗೆ ಒಂದು ಉತ್ತಮ ಕುಲಜಾತಳಾದಂತಹ ನೀನು ಸತ್ಕುಲಕ್ಕೆ ಸೊಸೆಯಾಗಿ ಹೊಕ್ಕರೂ ಕೂಡ ಅನ್ಯಗೃಹದಲ್ಲಿ ಅನ್ಯಪುರುಷನ ವಶದಲ್ಲಿ ಇದ್ದಾಗ ನಿನ್ನ ಮನಸ್ಸು ದೇಹ ಅದರ ಸ್ಥಿತಿ ಗತಿ ಅದನ್ನು ಪರಿಶೀಲಿಸದೆ ಸ್ವೀಕರಿಸುವಷ್ಟು ಮೂರ್ಖನೂ ಮೂಢನೂ ರಾಮನಲ್ಲ. ಆ ಕಾರಣದಿಂದ ಹೇಳ್ತೇನೆ, ಸುದೀರ್ಘಾವಧಿಗೆ ರಾವಣಾಂಕ ಪರಿಭ್ರಷ್ಟಳಾದಂತಹ ನೀನು ಲಂಕೆಯಲ್ಲೇ ನೆಲೆಯಾಗಿದ್ದರಿಂದ ನಿನ್ನನ್ನು ಕಾಣುವುದು ಕಣ್ಣಿನ ರೋಗ ಇದ್ದವರು ದೀಪವನ್ನು ನೋಡಲಾಗದ ಸ್ಥಿತಿಯಿಂದ ಹಪಹಪಿಸುವಂತೆ ನೋವನ್ನು ಅನುಭವಿಸುವಂತೆ ನಾನೂ ಪಾಡುಪಡುವಂತಾಯಿತು. ಬೇಡ, ಅದನ್ನು ನೋಡುವ ಬಯಕೆ ನನಗಿಲ್ಲ. ಇಂದಿನಿಂದ ನೀ ಮುಕ್ತಳು. 10 ದಶೆಗಳು ನಿನಗೆ ಮುಕ್ತವಾಗುಂಟು. ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆಶ್ರಯಕ್ಕಾಗಿ ರಾಕ್ಷಸಾಧಿಪತಿಯಾದ ವಿಭೀಷಣನನ್ನಾದರೂ ನೀ ಯಾಚಿಸಬಹುದು. ವಾನರೇಂದ್ರನಾದ ಸುಗ್ರೀವನನ್ನಾದರೂ ನೀನು ಆಶ್ರಯಿಸಬಹುದು. ಮಾನವಾಧಿಪತಿಯಾದ ಭರತನನ್ನಾದರೂ ಆಶ್ರಯಿಸಿ ಶೇಷ ಆಯುಷ್ಯ ಕಳೆಯಬಹುದು. ಪುತ್ರವತ್ ಸೇವಿಸಿದ ಲಕ್ಷ್ಮಣನ ಆಶ್ರಯದಲ್ಲಾದರೂ ನೀನಿರಬಹುದು. ಅದಲ್ಲ, ಪಿತೃಗೃಹವಾಗಿ ಮಿಥಿಲೆಯನ್ನಾದರೂ ಸೇರಬಹುದು. ಈ ಕ್ಷಣದಿಂದ ರಾವಣ ಬಂಧ ವಿಮುಕ್ತಳಾದ ನೀನು ಸ್ವತಂತ್ರಳಿದ್ದಿ. ಎಲ್ಲಿಗೆ ಬೇಕೋ ಹಾಗೆ ಮನಸ್ಸು ಕಂಡಂತೆ ಹೋಗುವುದಕ್ಕೆ ಸ್ವತಂತ್ರಳು. ಹೋಗು. ಕನಸಲು ಕಲ್ಪಿಸದ ನುಡಿಗಳ ಕನಸಲು ಕಲ್ಪಿಸದ ನುಡಿಗಳ ಇನಿಯ ಪೇಳನು ಕರುಳಲತೆ ಕಬ್ಬಿಣದ ಕರದಿವು ಚಿವಿಟಿದಂತ ಈಗ ಧರಣಿಜೆ ವನಿತೆ ಕುಸಿದಾಘಾತದಿಂದಲಿ ವನಜನಾಭನ ಪಾದವನ ಜಪ ಅನುನಯದಿ ಪಿಡಿಯುತ್ತ ರಾಮ 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 ರಾಮ. ಅಣ್ಣ, ಏನು ಮಾತಾಡ್ತಾ ಇದ್ದೀ ಅಣ್ಣ ನೀನು? ಹೀಗೂ ಮಾತಾಡುವುದನ್ನು ಕೇಳಬೇಕಾಯಿತೆ. ಈ ಪರಿಸ್ಥಿತಿಯಲ್ಲಿ ಇತರರಿಗೆ ಕಾಡುತ್ತಾ ಉಂಟು. ಮಾತೆಯನ್ನು ಕಳಕೊಂಡ ಕಾಲಕ್ಕೆ ಅಡವಿಯಲ್ಲಿ ಕಾಡುತ್ತಿರುವಂತಹ ಗಿಡ ಮರ ಬಳ್ಳಿ ಕಲ್ಲು ಎಲ್ಲವೂ ಕೂಡ ಅರಶಿಣದ ಪುಡಿ ಹಾಗೆ ಕಾಡುತ್ತಾ ಇದೆ. ತಮ್ಮ ತಾಳಲಾರೆ ಅಂತ ಆಡುತ್ತಾ ಇದ್ದವನು ನೀನು. ಅಪ್ಪ ಸರೋವರದ ಬಳಿಯಲ್ಲಿ ಆತಗಾಗಿ ಅಂಬಲಿಸುತ್ತಾ ನಿನ್ನನ್ನು ನೀನೇ ಮರೆತು ಬಿದ್ದಾಗ ನಿನ್ನನ್ನು ಶುಶ್ರೂಷೆ ಮಾಡಿದವನು ನಾನಲ್ಲ. ಆದ್ರೆ ಮಾತೆಗಾಗಿ ಈ ತರನಾಗಿ ಹೋರಾಟವನ್ನು ಮಾಡಿ ಮೈಯನ್ನು ದಂಡಿಸಿ ಈ ಕೊನೆಯ ಕ್ಷಣಕ್ಕಾಗುವಾಗ ಅವಳನ್ನು ನಿನ್ನಿಂದ ದೂರ ಮಾಡಬೇಕು ಅಂತ ಬಯಸ್ತೀವೋ ಅಣ್ಣ? ಅವಳನ್ನು ಬಿಡುವುದೇ ಹೌದಾದ್ರೆ ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಒಂದು ಪ್ರಶ್ನೆ ಬರುವುದಿಲ್ವೇ ಅಣ್ಣ? ದಯಮಾಡಿ ಮಾತೆ ಅಪಹರಣ ಆಗುವುದಕ್ಕೆ ನೇರ ಕಾರಣ ನಾನಣ್ಣ. ನಿನ್ನ ಆಜ್ಞೆಯನ್ನು ಮೀರಿ ನಡೆದ ನಿನ್ನ ತಮ್ಮ. ನನಗೆ ಬೇಕಾದ್ರೂ ಶಿಕ್ಷೆ ಕೊಡು. ವನಜನಾಭನ ಪಾದವನಜವನನು ನಯದಿ ಪಿಡಿದು ಮನೆ ಬಂತೇರಾಯ ಈ ವನಿತೆಗೆ ನೀನಿಂಥ ಘನ ಕರ್ಕಶದ ನುಡಿಯಾಡಿ ಮನ ಬಂತಿರಾಯನಿ ವನಿತೆಗೆ ನೀನಿಂಥ ಘನ ಕರ್ಕಶದ ನುಡಿಯಾಡಿ ರಾಮ ಇನಿಯನಿ ಸತಿಯ ಶೀಲದ ಬಗ್ಗೆ ಕಡು ನುಡಿ
ಜನತೆಯ ಮುಂದಾಡಬಹುದೇ ರಾಮ ಕಡು ನುಡಿ ಜನತೆಯ ಮುಂದಾಡಬಹುದೇ ರಾಮ 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 ಹೀಗೆ ನೀವು ಮಾತಾಡಿದ್ದ ಆಡಬೇಡಿ ಸ್ವಾಮಿ, ನಾನು ನಿಮ್ಮ ಸೀತೆ ಸ್ವಾಮಿ. ನಾನು ನೀವೇ ಹೀಗೆ ದೂರ ಮಾಡಿದ್ರೆ ನನ್ನ ಗತಿ ಏನು ಹೇಳಿ? ಏನು ನನ್ನನ್ನು ಅನಾಥಳನ್ನಾಗಿಸ್ತೀರಾ? ಹೊಲದಲ್ಲಿ ಹೊನ್ನನ್ನು ಹೊದ್ದು ಮಲಗಿದಂತ ನನ್ನನ್ನು ಎತ್ತಿ ತಂದು ಪಾಲಿಸಿದ ಜನಕ ನಿಮ್ಮ ಕೈಗೆ ನನ್ನನ್ನು ದಾರೆ ಎರೆದು ಕೊಡುವಾಗ ಆಡಿದಂತ ಮಾತು ಸ್ವಾಮಿ. ಮಗಳೇ, ನೀನು ರಾಮನಿಗಾಗಿಯೇ ಹುಟ್ಟಿದಂತ ಸೀತೆ ಅಂತ. ಈಗ ಆ ರಾಮನಿಗೆ ಈ ಸೀತೆ ಬೇಡ ಆದ ಮೇಲೆ ನನಗೇನು ದಿಕ್ಕು ಪ್ರಭು? ನನಗೇನು ಗತಿ ಹೇಳಿ? ನಾ ಭ್ರಷ್ಟಳೇ ಆಗಿದ್ರೆ ಕ್ಷಮಿಸಲಾರದಂತ ಅಪರಾಧವನ್ನು ನಾನು ಮಾಡಿದ್ದೇ ಹೌದಂತಾದ್ರೆ ಹನುಮಂತನನ್ನು ಕಳುಹಿಸಿಕೊಡುವಾಗ ಅವನಲ್ಲಿ ಒಂದು ಮಾತಾಡಬಹುದಿತ್ತಲ್ಲ ನೀವು? ನನ್ನ ಬಳಿಗೆ ಬಂದಂತ ಹನುಮಂತ, ಅಮ್ಮ ನೀವು ರಾಮನಿಗೆ ಬೇಡ ಅಂತ ಒಂದು ಮಾತಾಡ್ತಾ ಇದ್ರೆ ಆ ಕ್ಷಣದಲ್ಲೇ ಸತ್ತು ಮಣ್ಣಾಗಿ ಹೋಗುತ್ತಿದ್ದೆ ಪ್ರಭು, ಮಣ್ಣಾಗಿ ಹೋಗುತ್ತಿದ್ದೆ. ನಾ ಮಾಡಿದಂತ ಅಪರಾಧಕ್ಕೆ ದಂಡನೆಯೇ ಹೌದಂತಾದ್ರೆ ನನ್ನ ಸ್ನೇಹಕ್ಕೆ, ನನ್ನ ಪ್ರೀತಿಗೆ, ನನ್ನ ವಿಶ್ವಾಸಕ್ಕೆ ನಿಮ್ಮ ಸನ್ನಿಧಿಯಲ್ಲಿ ಒಂದಿನಿತು ಎಡೆ ಇಲ್ಲವೇ ಪ್ರಭು? ತ್ರಿಕರಣ ಪೂರಕವಾಗಿ ಆಡ್ತಾ ಇದ್ದೇನೆ. ಈ ಸೀತೆಯ ಬದುಕಿನಲ್ಲಿ ರಾಮ ಬಿಟ್ರೆ ಮತ್ತೇನು ಇಲ್ಲ ಸ್ವಾಮಿ, ನನಗೆ ಮತ್ಯಾವುದೂ ಇಲ್ಲ. ನನ್ನನ್ನು ದೂರ ಮಾಡಬೇಡಿ, ಕರುಣೆ ತೋರಿ ನನ್ನನ್ನು ಸ್ವೀಕರಿಸಿ ಪ್ರಭು, ಸ್ವೀಕರಿಸಿ ನನ್ನನ್ನು. ನಾನಾಡಿದ್ದು ನನ್ನ ನಿರ್ಣಯ. ಬೇಡ ಬೇಡ, ಅರ್ಥವಾಯಿತು ನನಗೆ. ಪ್ರಾಣಿ ಪಕ್ಷಿಗಳಿಗೂ ಕರುಣಾಕರನಾದಂತ ನನ್ನ ಪ್ರಭು ರಾಮಚಂದ್ರ ಈ ಸೀತೆಯೇ ಅವರಿಗೆ ನಾ ಬೇಡ ಅಂತ ಆದಮೇಲೆ ಈ ಲೋಕದಲ್ಲಿ ನಾನು ಇರಬೇಕೆ? ಈ ಲೋಕವೇ ನನಗೂ ಬೇಡ. ಲಕ್ಷ್ಮಣ, ಕಷ್ಟಪಟ್ಟಿರಿ ಮಗನೇ ಎನಗಾಗಿಷ್ಟು ದಿನ ಫಲವಿಲ್ಲದಾಗಿತೋ ಮಗ. ಕಷ್ಟಪಟ್ಟರಿ ಮಗನೇ ಎನಗಾಗಿಷ್ಟು ದಿನ ಫಲವಿಲ್ಲದಾಗಿತೋ ಕಂದ. ಸೃಷ್ಟಿಸೈಲಿ ಅಗ್ನಿ ಕುಂಡವ ಹಾಯ್ವುದಿರಲಾಗ ಹಾಯ್ವಿನು ಹಾಯ್ವಿನು ಎನಲಾಗ ಮಗನೇ. ಮಗನೇ, ನನಗಾಗಿ ಕಷ್ಟಪಟ್ಟವ ನೀನು, ಆದರೆ ಏನು ಫಲ ಇಲ್ಲ ಕಂದ. ತಾಯಿಯಾಗಿ ನನ್ನನ್ನು ಪೂಜಿಸಿದೆ ಮಗನೇ, ಸ್ವಾರ್ಥಿಯಾಗಿ ನಿನ್ನನ್ನು ದಂಡಿಸಿದೆ ನಾನು, ಬಿರು ನುಡಿಗಳಿಂದ ನಿನ್ನನ್ನು ಛೇಡಿಸಿದೆ ಮಗನೇ ನಾನು. ಪ್ರಾಯಶ್ಚಿತ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀಯೇನು? ಒಂದು ಅವಕಾಶವನ್ನು ಮಾಡಿಕೊಡ್ತೀಯೇನು? ಕಂದ,
ನನ್ನ ಪತಿಗೆ ನಾನೀಗ ಬೇಡವಂತೆ. ನನ್ನ ಮಾತಿನ ಮತಿಯ ಮೈಯ ಮಾಲಿನ್ಯವನ್ನು ತೊಳೆದುಕೊಳ್ಳುವುದಕ್ಕೆ ಒಂದು ಸಹಾಯ ಮಾಡ್ತೀಯೇನೋ ಕಂದ. ಮಗನೇ, ಇದು ತನಕ ಬಹಳಷ್ಟು ಅಪಚಾರವನ್ನು ಮಾಡಿದ್ದೇನೆ. ನಾ ಮಾಡಿದ ಎಲ್ಲ ಅಪಚಾರವನ್ನು ನೀನು ಸಹಿಸಿಕೊಂಡವ ಕಂದ. ಇಲ್ಲ ಮಗನೇ, ಇದು ಕೊನೆಯದ್ದು. ನಾನಿನ್ ಏನನ್ನು ಆಡುವುದಿಲ್ಲ. ಇದು ಕೊನೆಯದ್ದು ಕಂದ. ನನಗೊಂದು ಸಹಾಯ ಮಾಡ್ತೀಯೇನೋ? ಏನು ಮಾಡಬೇಕು? ನಿನ್ನಮ್ಮನಿಗೆ ಮೇಯುವುದಕ್ಕೆ ಬೆಂಕಿಯ ಕೆನ್ನಾಲಿಗೆ ಎನ್ನುವುದು ಬೇಕು ಕಂದ. ತಂದು ಕೊಡ್ತೀಯೇನೋ? ಒಂದು ಅಗ್ನಿಕುಂಡವನ್ನು ರಚಿಸ್ತೀಯೇನೋ ಮಗನೇ? ಲಕ್ಷ್ಮಣ, ನನಗೊಂದು ಉಪಕಾರವನ್ನು ಮಾಡ್ತೀಯೇನೋ ಕಂದ? ಕಂಬನಿಯ ಮಿಡಿದಗ್ರಜನ ಪದ ನಯನಾಂಬುಜವ ಕಾಣುತ್ತ ಲಕ್ಷ್ಮಣ ಕುಂಬಿನಿ ಜಗಿರಗುತ್ತ ಕುಂಬಿನಿ ಜಗಿರಗುತ್ತ ಲಕ್ಷಣ ಅಂಬನಿಸಿದ ಲಕ್ಷ್ಮಣ. ದಗದಗಿಸುತ್ತಿಗ ಹುತಾಚಣಗಿ ಸೀತಾದೇವಿ ಮುಗಿದು ಕೈಗಳ ತಾನು ಸತ್ಶೀಲೆ ಎಲ್ಲ ದುಡಿವಿಗಳ ನಿಷ್ಠುರದಿಂದ ಸುಡು ಎಲ್ಲ ನೀ ಸುಡು ಎನ್ನುತ್ತ ಹಾರಿದಳು ಜನರು ಹಾ ಎನ್ನುತ್ತಿರಲು ಹಾ ಹಾ. ಅಗ್ನಿದೇವ, ನಿನ್ನ ಸಾಕ್ಷಿಯಾಗಿ ನನ್ನ ಕೈ ಹಿಡಿದಂತ ಪ್ರಭು ರಾಮಚಂದ್ರಮ ಯಾವ ತಪ್ಪನ್ನೂ ಮಾಡಲಾರ. ಯಾಕೆ? ಅವನು ಅಕಳಂಕ. ಆದ್ದರಿಂದ ನನ್ನ ವರದೈವವಾದಂತ ಪತಿ ರಾಮಚಂದ್ರಮನನ್ನು ನಾನು ಮೀರಿ ಮಾತಿನಿಂದ ಮತಿಯಿಂದ ಮೈಯಿಂದ ಅರೆ ಕ್ಷಣವಾದರೂ ತಪ್ಪನೆಸದಿದ್ದೇ ಹೌದು ಅಂತಾದ್ರೆ ನಿನ್ನೊಡಲಲ್ಲಿ ನಾನು ಭಸ್ಮವಾಗಿ ಹೋಗಬೇಕು. ಇಲ್ಲದಿದ್ದರೆ ನನ್ನುರಿಯನ್ನು ನನ್ನ ಪತಿಯಾದಂಥ ರಾಮಚಂದ್ರಮ ಶಮನಗೊಳಿಸಬೇಕು. ಇಗೋ ಇಗೋ ಅಗ್ನಿಕುಂಡವನ್ನು ಇರ್ತೇನೆ. ರಾಮ 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 ಪಾವಕನ ಪುಕ್ಕಾಗ ಜಾನಕಿ ಪಾವನಾತ್ಮಕಿಯಾಗಿ ಬರಲಾಗ ಓವಿದನು ಸಂತೈಸಿದನು ಮನಭಾವ ಉರಿದು ಸೀತಾ ಕರ್ಕಶವಾಗಿದ್ದೀತು. ಅನಿವಾರ್ಯವಾದದನ್ನೇ ಆಚರಿಸ್ತಾ ಇದ್ದೇನೆ ಅಂತ ಸ್ಪಷ್ಟತೆ ಇದ್ದದ್ದರಿಂದ
ಆಡುವಲ್ಲಾಗಲಿ ಮಾಡಬೇಕಾದ್ದನ್ನು ಮಾಡುವಲ್ಲಾಗಲಿ ನಾ ಅಳುಕಿದವನಲ್ಲ. ಯೋಚನೆ ಮಾಡು. ಏನು? ಮೃಗಮನೋಚಿತೆಯಾಗಿ ಹೊಂಬಣ್ಣದ ಮಿಗವನ್ನು ಕಾಮಿಸಿಯೇ ಲಂಕೆಯನ್ನು ಸೇರಿದಂತಹ ನೀನು ಹೇಗಿದ್ದೆ ಅಂತ ಹನುಮಂತನಾಡಿದ್ದಾನೆ, ವಿಭೀಷಣನೂ ಸಾರಿದ್ದ. ಇವರೆಲ್ಲರ ಮಾತನ್ನೇ ಪ್ರಮಾಣ ಅಂತ ನಾನು ಅಂಗೀಕರಿಸಿದ್ದಿದ್ದರೆ ಅವರ ಮಾತಿಗೆ ಲೋಕ ನಾಳೆ ಎಷ್ಟು ಮೌಲ್ಯ ಕಲ್ಪಿಸ್ತದೋ ನಾನು ಅರಿಯೆ. ಅವರಾಡಬಹುದಾದ ಅಪವಾದದ ನುಡಿಗಳು ನನಗೆ ಸ್ಪಷ್ಟ ಇದೆ. ಬಾಲಿಶವಾಗಿ ಕಾಮಾತ್ಮನಾಗಿ ಪರಗೃಹದಲ್ಲಿ ಅನೇಕ ಕಾಲ ನಿವಾಸಿನಿಯಾಗಿದ್ದಂತಹ ಸೀತಾದೇವಿಯನ್ನು ದಶರಥಾತ್ಮಜನಾದಂತಹ ರಾಮ ಸ್ವೀಕರಿಸಿದ. ಕಾಮಾತುರನಾಗಿ ಸ್ತ್ರೀಜಿತನಾಗಿ ಅವನು ವರ್ತಿಸಿದ ಅಂತ ಆಗುತ್ತಿತ್ತು. ನಿನ್ನ ಪತಿಯಾದ ನನಗೆ ಸತತವಾಗಿ ಲೋಕಾಪವಾದ ಬಂದರೆ ನಾನು ಬಿಡು, ನೀ ಸಹಿಸಬಲ್ಲೆಯ ಸೀತ. ಅದು ನಿನ್ನ ನಿಮಿತ್ತವಾಗಿಯೇ ನಾಳೆ ಲೋಕ ಆಡುವಂತಾದರೆ ಅದನ್ನು ನೀನು ತಾಳಿ ಬಾಳುವುದೆಂತು ಹೇಳು. ನಿನ್ನ ಬಗ್ಗೆ ನಾ ಅರಿಯದವನಲ್ಲ. ನೀ ಅಗ್ನಿ ಪ್ರವೇಶ ಮಾಡುವ ಸಂಕಲ್ಪದಲ್ಲೇ ಉಜ್ಜುಗಿಸಿದ ಕಾಲದಲ್ಲಿ ಚತುರ್ಮುಖನಾದ ಬ್ರಹ್ಮನಿಂದ ಮೊದಲುಗೊಂಡು 30 ಕೋಟಿ ದೇವತೆಗಳು ಎಲ್ಲರೂ ನೆರೆದು ನಿಂತು ನೀ ಪರಿಶುದ್ಧಳು ಅಂತ ಆಡಿದರು. ಪಿತೃದೇವತೆಗಳ ಗಡಣದಲ್ಲಿ ಸೇರಿ ಹೋದ ನಮ್ಮ ಅಯ್ಯನಾದ ದಶರಥ ಭೂಪತಿಯು ಸ್ಪಷ್ಟ ವಾಕುಗಳಿಂದಲೇ ನೀನು ಸ್ವೀಕಾರ ಯೋಗ್ಯಳು ಅಂತ ಸಾರಿದ. ಆದರೂ ಅವನು ಆಡಿದ. ಇದೆಲ್ಲ ಯಾಕಾಯಿತು ಅಂತ ಈಗ ತಿಳಿಯುತ್ತಾ ಇದ್ದೇನೆ. ರಾವಣ ವಧೆಗಾಗಿ ನೀನು ಪಿತೃವಚನ ಪಾಲಕನಾಗಿ ಹೊರಡುವಂತಾದದ್ದು ದೇವತಾ ನಿಯೋಗ ಅಂತ ಈಗ ಅರಿತೆ ಅಂತ ಆಡಿದ. ಅವರೆಲ್ಲ ಬಂದು ಹೇಳುವ ಪ್ರಮೇಯ ಯಾಕೆ ಬಂತು? ನಿನ್ನ ಪಾರಿಶುದ್ಧಿಯ ಶ್ರೇಷ್ಠತೆ ಅದು. ನಾನು ಆಡಿದಂತಹ ಭರ್ಸನೆಯ ನುಡಿಗಳು ವಾಸ್ತವದಲ್ಲಿ ಕಣ್ಣೋಟಕ್ಕೆ ಕಾಣುವುದು ಮಾತ್ರ. ಅಂತರಂಗ ಏನು ಅಂತ ಆಡುವುದಕ್ಕೆ ದೇವತೆಗಳು ಸಮರ್ಥರು, ನಾವಲ್ಲ. ನಿನ್ನ ಪರಿಶುದ್ಧವಾದ ಅಂತರಂಗವನ್ನು ಅವರೆಲ್ಲ ಕೀರ್ತಿಸಿದ ಈ ಕಾಲದಲ್ಲಿ ವ್ಯಕ್ತಿಯಾಗಿ ಸತಿಯಾದ ನಿನ್ನನ್ನು ಸ್ವೀಕರಿಸುವಲ್ಲಿ ನಾನು ಇಷ್ಟಮಾನಸನಾಗಿದ್ದೇನೆ. ಯಾವ ಪರೀಕ್ಷೆಗಾದರೂ ನಾವು ಯಾರನ್ನು ಒಡ್ಡಬಹುದು ಹೇಳು? ಉತ್ತೀರ್ಣರಾಗುವ ಖಚಿತತೆ ಇದ್ದವರನ್ನು ಮಾತ್ರ. ಸೂರ್ಯನನ್ನು ಬಿಟ್ಟಗಲದಂತಹ ಪ್ರಭೆಯಂತೆಯೇ ಸೀತಾರಾಮ ದಾಂಪತ್ಯ ಅಂತ. ನಿನ್ನ ಚಾರಿತ್ರ್ಯ ಶುದ್ಧಿಯ ಬಗ್ಗೆ, ಮನೋದೃಢತೆಯ ಬಗ್ಗೆ ಅಚಂಚಲವಾಗಿ ಅರಿತ ನಾನು ಭೂಜಾತೆಯಾಗಿ ಭೂಗರ್ಭದಿಂದ ಎದ್ದು ಬಂದವಳು. ಅಗ್ನಿಗರ್ಭದಲ್ಲಿ ಪುನೀತಳಾಗುವ ಸದವಕಾಶವನ್ನು ವಿನಿಯೋಗಿಸ್ತಿ ಅಂತ ಊಹಿಸಿಯೇ ಈ ಬಿರುನುಡಿಗಳನ್ನು ಆಡಿದೆ. ಅದನ್ನು ಯಥಾವತ್ತಾಗಿ ಅನುಸರಿಸಿದೆ. ನನ್ನ ಮನದ ಸಂಕಲ್ಪವನ್ನು ತಿಳಿದು ವರ್ತಿಸಿದಲ್ಲಿಗೆ ನೀ ಅನುಸರಣ ಯೋಗ್ಯಳು ಅಂತಲೂ ಆಯಿತು. ನಮ್ಮ ದಾಂಪತ್ಯ ಮುನ್ನಡೆಯುವುದಕ್ಕೆ ಅನುಕೂಲ ಆದಂತೆಯೂ ಆಯಿತು. ಇಷ್ಟ ಆಗಬೇಕಾಗಿತ್ತು. ಆದ ಮೇಲೆ ಇನ್ನು ತಡ ಮಾಡುವಂತಿಲ್ಲ. ನಾವು ಹೊರಡುವಂತಹ ಕಾಲ. ಯಾಕೆ ಅಂದರೆ 14 ವರ್ಷ ಕಳೆದ ಮೇಲೆ 9 ಗಳಿಗೆ ಪರ್ಯಂತ ಕಾದುಳಿತೇನೆ, ಅದು ಇಲ್ಲದಿದ್ದರೆ ತಾನು ದೇಹವನ್ನು ಅಗ್ನಿಗರ್ಪಿಸ್ತೇನೆ ಅಂತ ಭರತ ಕುಮಾರನಾಡಿತು. ಆದ್ದರಿಂದಲೇ ವಿಭೀಷಣ, ಸೀತಾವಲ್ಲಭನೆ, ರಾವಣ ವಧೆಯಾಗಿ ಇದೆಲ್ಲ ಮುಗಿಯುವಾಗ ಇಷ್ಟು ಹೊತ್ತಾಯಿತು. ಇನ್ನು ಕ್ಷಿಪ್ರವಾಗಿ ಅವಧಿಯೊಳಗೆ ಸಾಕೇತವನ್ನು ಸೇರುವುದಕ್ಕೆ ಈಗ ನೀನೇ ಏನಾದರೂ ಸಹಾಯ ಮಾಡಬೇಕು. ನಾನು ಹೋಗುವುದಕ್ಕೆ, ಅಲ್ಲಿ ತಲುಪುವುದಕ್ಕೆ ಆ ಕ್ಷಿಪ್ರತೆ ಇದ್ದದ್ರಿಂದ ಕೇಳ್ತೇನೆ. ನನಗೆ ಬೇಕಾದಂತಹ ವ್ಯವಸ್ಥೆ ಮಾಡು. ಅಣ್ಣ, ಹೊರಡೋಣ. ಅಲ್ಲೋ ಇದು ಮಾತು ನಾನು ಕೇಳುವುದು. ಏನಪ್ಪ? ಸ್ವರ್ಣಮಯವಾದ ಲಂಕಾ ರಾಷ್ಟ್ರವನ್ನು ಸೇರಿ ಕೆಲವು ದಿನಗಳಾಯಿತು. ಈ ರಾಷ್ಟ್ರಕ್ಕೂ ಈಗಾಗಲೇ ನಮ್ಮಿಂದಲಾಗಿ ವಿಭೀಷಣನಿಗೆ ನಾವು ಕೊಡಲ್ಪಟ್ಟದ್ದು ಆಯಿತು. ಇದನ್ನೆಲ್ಲ ಕಾಣುತ್ತಾ ಇರುವಾಗ ಹೇಗೂ ನಮ್ಮವನೇ ಆದ ಭರತ ಅಯೋಧ್ಯೆಯನ್ನು ಆಳುವುದಕ್ಕೆ ಅಂತ ನಾವು ಒಪ್ಪಿದ್ರೆ, ಹೇಗೂ ಅವನ ಮಾತೆಯೇ ಅವನಿಗಿತ್ತಿರಬಹುದಾದ ಸಾಮ್ರಾಜ್ಯ, ನಿನಗೆ ಇದು ಸಮ್ಮತ ಅಂತ ಆದರೆ ಅವನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರಲಿ. ಸ್ವರ್ಣಮಯವಾದ ಲಂಕೆಯಲ್ಲಿ ನಾವಿರುವುದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಲಕ್ಷ್ಮಣ ಅಣ್ಣ, 14 ವರ್ಷ ವನವಾಸ, 7 ವರ್ಷ ಅಂತ ಅಮ್ಮ ಆಡಿದ ಕಾಲದಲ್ಲಿ ಲೇಸನಾಡಿದೆಯವ್ವ. ಈ ಸ್ವಲ್ಪ ಕೆಲಸಕ್ಕಾಗಿ ನೀ ಚಿಂತಿಸಬೇಕಾಗಿಲ್ಲ. ಏಸು ದಿನ ನಾ ಇರಬೇಕು ಅಂತ ಕೇಳಿದ್ದೆ. ಅವಧಿ ತಿಳಿಯದಿದ್ದ ವೇಳೆಯಲ್ಲಿ ವನವಾಸ ಅಂತ ಮಾತ್ರ ತಿಳಿದಾಗ ಆಗ 14 ವರ್ಷ ಅಂತ ಅವಳು ಆಡಿತ್ತು. ಯಾಕೆ ಕೇಳಿದೆ? ಸುಖದ ತಾಣವಾದ ವೈಭವ ಅಯೋಧ್ಯೆಯಲ್ಲಿ ನನಗೆ ಬೇಕು ಅಂತಲ್ಲ. ಜನನಿಯೂ ಜನ್ಮಭೂಮಿಯು ಅದು ಸ್ವರ್ಗಕ್ಕಿಂತ ಹೆಚ್ಚು. ಅದರಿಂದ ವಿವಂಚಿತರಾಗಿ ನಮಗೆ ದೀರ್ಘಾವಧಿ ಇರುವುದಕ್ಕಾಗುವುದಿಲ್ಲವಾದ್ದರಿಂದ ಅಮ್ಮಂದಿರ ಮುಖ ಕಾಣುವ, ತಾಯಿ ನೆಲವನ್ನು ಮತ್ತೆ ಹೊಂದುವ ಕಾಂಕ್ಷೆಯಿಂದ ಕೇಳಿದ ಮಾತದು. ಸ್ವರ್ಣಮಯವಾದ ಲಂಕೆಯಾದರೂ ನನಗಿಲ್ಲ.
ನನಗದು ರೋಚಕವೆನಿಸುವುದೇ ಇಲ್ಲ. ಜನನಿಯು ಜನ್ಮಭೂಮಿಯು ಹೊಂದುವಲ್ಲಿ ನಾ ಕಾತರನಾಗಿದ್ದೇನೆ. ಅದಕ್ಕಾಗಿಯೇ ವಿಭೀಷಣ ಸನ್ನದ್ಧವಾಗಿಸಿದಂತಹ ಈ ಪುಷ್ಪಕವನ್ನು ನಾವು ಏರಿ ಹೋಗುವುದಂತ ಸನ್ನದ್ಧರಾದಾಗ ಕಪಿಕಟಕವು ರಾಕ್ಷಸ ನಿವಹವು ವಿಭೀಷಣನನ್ನೊಡಗೊಂಡು ನಾವು ನಿನ್ನ ಪಟ್ಟಬಂಧ ಮಹೋತ್ಸವ ಮರಳಿ ಸಾಕೇತಾಧಿಪತಿಯಾಗಿ ನೀ ಅಧಿರೂಢನಾಗುವ ವೇಳೆಯಲ್ಲಿ ನಾವು ಇರಬೇಕು, ಬರ್ತೇವೆ ಅಂತ ಆಡಿದರು. ಹೇಗೂ ಪುಷ್ಪಕ ಎಷ್ಟು ಮಂದಿ ಏರಿದರೂ ಮತ್ತಷ್ಟು ಸ್ಥಳಾವಕಾಶ ಉಳಿಸುವುದಲ್ವ, ತೀವ್ರವಾಗಿ ಹೋಗುವ ಅಪೇಕ್ಷೆಯನ್ನು ಹೊತ್ತು ಎಲ್ಲರೂ ಪುಷ್ಪಕವನ್ನೇರಿ ಶೀಘ್ರಾತಿ ಶೀಘ್ರವಾಗಿ ಭರದ್ವಾಜ ಆಶ್ರಮದತ್ತ ಹೋಗಬೇಕು. ಅಲ್ಲಿ ಕೆಲಸ ಉಂಟು, ಸಾಗಿ ಹೋಗೋಣ.